ಹಾಯ್ ಹಲೋ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ನಾನು ಇವತ್ತು ನಿಮಗೋಸ್ಕರ ರೆಸಿಪಿ ತೊಗೊಬಂದಿದ್ದೀನಿ. ಕೇಕ್ ರೆಸಿಪಿ. ಕೇಕ್ ಪೈನಾಪಲ್ ಪೇಸ್ಟ್ರಿ ಕೇಕ್, ಎಗ್ಲೆಸ್ ಕೇಕ್ನ ಮಾಡಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಬರೋಣ. ವೆನಿಲಾ ಪ್ರೀಮಿಕ್ಸ್ ತೊಗೊಂಡಿದ್ದೀನಿ ಫಸ್ಟು. ಲಾಸ್ಟ್ ಟೈಮ್ ಚಾಕ್ಲೇಟ್ ಪ್ರೀಮಿಕ್ಸ್ ತೊಗೊಳ್ಸಿದ್ನಲ್ಲ, ಹಾಗೆ ಇದು ವೆನಿಲಾ ಪ್ರೀಮಿಕ್ಸು. ಇದು 1 ಕಪ್ ಬೇಕಾಗುತ್ತೆ. ಫಸ್ಟು ಬೇಸ್ ರೆಡಿ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಒಂದು ಬಟರ್ ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಿನ್ಗೆ, ಅರ್ಧ kg ಟಿನ್ಗೆ. ಹಾಗೆ ಪೈನಾಪಲ್ ಎಸೆನ್ಸು ಫ್ಲೇವರ್ಗೆ. ಅದಾದಮೇಲೆ ಆಯಲ್ಲು 2 ಸ್ಪೂನ್ ಆದರೆ ಸಾಕು, ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ಎಗ್ಲೆಸ್ ಕೇಕ್ಗೆ. ಹಾಗೆ ಕ್ರಶ್ಶು. ಎಲ್ಲ ರೀಸನಬಲ್ ರೇಟ್ಗೆ ಎಲ್ಲ ಗಳಲ್ಲೂ ಸಿಗುತ್ತೆ ಆಲ್ಮೋಸ್ಟ್ ಆಲು. ಹಾಗೆ ಇವಾಗ ಒಂದು ಬೌಲ್ ಇಟ್ಕೊಂಡು ಇದಕ್ಕೆ ಫಸ್ಟು ಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಐಟಮ್ಸ್ನ ಹಾಕಿ. ಫಸ್ಟಿಗೆ 1 ಬೌಲ್ ಆಗೋಷ್ಟು ಪ್ರೀಮಿಕ್ಸ್ನ ತೊಗೋಬೇಕು. ವೆನಿಲಾ ಪ್ರೀಮಿಕ್ಸಲ್ಲಿ 3 kgನಾದರೂ ಕೇಕ್ ಮಾಡ್ಬೋದು, ಅಷ್ಟು ಇರುತ್ತೆ ನೋಡಿ. ಇವಾಗ ಫಸ್ಟು kg ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಫ್ kg ಕೇಕ್ಗೆ ಹಾಫ್ kgದು ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಬಟರ್ ಪೇಪರ್ ಮೇಲೆ 2-3 ಡ್ರಾಪ್ಸ್ ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಜಾಸ್ತಿ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಬಾರ್ದು, ಯಾಕಂದರೆ ಕೇಕ್ದು ಬೇಸ್ ಚೆನ್ನಾಗಿ ಬರಲ್ಲ, ಬ್ರೆಡ್ಡು ಚೆನ್ನಾಗಿ ಬರಲ್ಲ. ಅದಕ್ಕೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಮಾಡಿ ತೋರಿಸ್ತಾಯಿದ್ದೀನಿ. ಜಾಸ್ತಿ ಆಯಿಲ್ ಮಾತ್ರ ಹಾಕೋಬೇಡಿ. ನೀವು ಮನೇಲಿರೋ ಯಾವುದಾದ್ರೂ ಸಣ್ಣ ಪಾತ್ರೆ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು, ಕೇಕ್ ಟಿನ್ನೇ ಬೇಕಂತ ಏನಿಲ್ಲ. ಹಾಗೆ 1 ಕಪ್ ಪ್ರೀಮಿಕ್ಸ್ ತೊಗೋತೀನಿ. ಇವಾಗ ಬೇಸ್ಗೆ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಕರೆಕ್ಟಾಗಿ ಅರ್ಧ kgಗೆ 1 ಕಪ್ಪೇ ಸಾಕಾಗುತ್ತೆ ಪೌಡ್ರು. 1 kg ಕೇಕ್ಗೆ 2 ಕಪ್ ಆ ಥರ ಮೆಜರ್ಮೆಂಟ್ ನೋಡಿ ಹಾಕೋಬೇಕು. ನಾನಿಲ್ಲಿ ಅರ್ಧ kgಲಿ ತೋರಿಸ್ತಾಯಿದ್ದೀನಲ್ಲ, ಅದಕ್ಕೆ 1 ಕಪ್ ಹಾಕೊಳ್ತಾಯಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟಿಂದ ಹಾಕೋಬೇಕು. ಸ್ವಲ್ಪ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಯಾಕಂದರೆ ಲೇಯರ್ಸ್ ದಪ್ಪ ಆಗುತ್ತೆ ಇಲ್ಲ ಸಣ್ಣ ಆಗುತ್ತೆ. ಲೇಯರ್ ಯಾವ ಕಪ್ಪಲ್ಲಿ ಬೇಕಾದ್ರೂ ನೋಡ್ಕೊಂಡು ಮಾಡ್ಕೋಬೋದು. ಮೀಡಿಯಮ್ ಕಪ್ಪಲ್ಲಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ವೆನಿಲಾ ಪ್ರೀಮಿಕ್ಸ್ನ ಹಾಕ್ಕೊಳ್ತಾಯಿದ್ದೀನಿ. ಪ್ರೀಮಿಕ್ಸಲ್ಲೇ ಎಲ್ಲ ಆ್ಯಡ್ ಮಾಡಿರ್ತಾರೆ, ನಾವು ಇದಕ್ಕೆ ಏನೂ ಹಾಕ್ಕೋಬೇಕಾಗಿಲ್ಲ. ಆಯಿಲು ಎಸೆನ್ಸು ನಮಗೆ ಯಾವ್ದು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಪೈನಾಪಲ್ ಫ್ಲೇವರ್ ಕೇಕ್ ಮಾಡ್ತೀನಲ್ವ ನಾನು, ಪೈನಾಪಲ್ ಕೇಕು, ಅದಕ್ಕೆ ಪೈನಾಪಲ್ದು ಎಸೆನ್ಸ್ ಹಾಕ್ಕೋತಾಯಿದ್ದೀನಿ. 4 ಡ್ರಾಪ್ಸ್ ಹಾಕ್ಕೋಬೇಕು, ಜಾಸ್ತಿ ಹಾಕೋಬಾರ್ದು. 2-3 ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ. ಅದಕ್ಕೆ ಇದಾದಮೇಲೆ ಆಯಿಲ್ ಹಾಕೋಬೇಕು. 2 ಸ್ಪೂನ್ ಆಯಿಲ್ ಹಾಕೋಬೇಕು. ಆವಾಗಲೇ ಹೇಳ್ದಂಗೆ ಟಿನ್ಗೆ ಹಾಕಿದ್ರೇ ಅದು ಅಂಟಾಗುತ್ತೆ. ಇದಕ್ಕೆ ಆಯಿಲ್ ಜಾಸ್ತಿ ಹಾಕ್ಕೊಳ್ಳೇಬಾರ್ದು. ಪ್ರೀಮಿಕ್ಸ್ಗೂ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕಾದ್ರೆ 2 ಸ್ಪೂನ್ ಅಷ್ಟೇ ಆಯಿಲ್ ಹಾಕೋಬೇಕು. ನೋಡಿ ಹಾಕ್ಕೊಳ್ತೀನಿ ಇವಾಗ 2 ಸ್ಪೂನು. ಈಸಿ ವೇ ಅಂತ ಹೇಳ್ಬೋದು ಪೇಸ್ಟ್ರಿ ಕೇಕ್ ಮಾಡೋಕ್ಕೆ. ನಾವು ಮನೇಲೇ ಬೇರೆ ಮೊಸರು ಹಾಕಿ ಮೈದಾ ಕೇಕ್ ಮಾಡೋದಕ್ಕಿಂತ ಇದು ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಸ್ಪೂನ್ ಮೆಜರ್ಮೆಂಟು, ನನ್ನ ಹತ್ರ ಮೆಜರ್ಮೆಂಟ್ ಸ್ಪೂನ್ಸ್ ಇದೆ. ನಿಮ್ಮ ಹತ್ರ ಮೆಜರ್ಮೆಂಟ್ ಸ್ಪೂನ್ ಇಲ್ಲ ಅಂದರೆ ಮನೇಲಿ ಯೂಸ್ ಮಾಡೋ ಸಣ್ಣ ಸ್ಪೂನ್ ತೊಗೊಂಡು ಅದರಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಆಯಿಲ್ಲ, ಆವಾಗಲೇ ಹೇಳ್ದಾಗೆ. ಇದೆಲ್ಲ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಹಾಗೆ ಎಲ್ಲ ಆಯಿಲು ಮತ್ತು ಎಸೆನ್ಸ್ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕೋಬೇಕು. 1 ಕಪ್ ಪ್ರೀಮಿಕ್ಸಿಗೆ 1/2 ಕಪ್ ವಾಟರ್ ಸಾಕಾಗುತ್ತೆ. ನೋಡಿ ನಾನು 1/2 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಾಕೋಬಿಟ್ರೆ ತೆಳ್ಳಗಾಗ್ಬಿಟ್ರೆ ಮತ್ತು ಸರಿ ಹೋಗಲ್ಲ. ಅದಕ್ಕೆ ತೆಳ್ಳಗಾದರೆ ಬ್ಯಾಟರು ಬಬಲ್ಸ್ ಥರ ಬರುತ್ತೆ, ಬ್ರೆಡ್ಡು ನೀಟಾಗಿ ಬರಲ್ಲ, ರವಾ ಬ್ರೆಡ್ ಥರ ಬರಲ್ಲ. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಲ್ಸೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಒಂದು 2-3 ನಿಮಿಷದಲ್ಲಿ ಬೇಗ ಹಾಕಿ ಕಲಿಸ್ಬೋದು. ಅದಕ್ಕಿಂತ ಮುಂಚೆ ಪ್ರೀ ಹೀಟ್ಗೆ ನಾನು ಒಂದು ಪಾತ್ರೆ ಇಟ್ಟು ಸ್ಟ್ಯಾಂಡ್ ಇಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓವೆನ್ ಇಲ್ದೇ ಮಾಡೋದಲ್ವ, ಅದಕ್ಕೆ ನಾನು ಇವಾಗ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆನ. ಎಲ್ಲ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಇವಾಗ ಬಂದಿದೆ, ತೋರಿಸ್ತೀನಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಎಲ್ಲ ನೀಟಾಗಿ ಒಂದು ಕಡೆ ಈ ಥರ ಮಾಡ್ಕೊಂಡ್ಬಿಟ್ಟು ಮಾಮೂಲಿ ಎತ್ತಿದ್ರೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರೋ ಥರ ಇರಬೇಕು. ನೋಡಿ ತೋರಿಸ್ತಾಯಿದ್ದೀನಲ್ಲ, ಈ ಥರ ಬಂದಿದೆ ಅಂತ ಅರ್ಥ.
ನೋಡಿ ತೋರಿಸ್ತೀನಿ ಇನ್ನೊಂದ್ಸರಿ ನೀಟಾಗಿ ಹತ್ತಿರದಿಂದ. ಈ ಥರ ಬರಬೇಕು. ಇವಾಗ ಟಿನ್ಗೆ ಹಾಕ್ಕೊಳ್ತೀನಿ. ಅದನ್ನ ಅಷ್ಟೇ ಸ್ಲೋ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈ ಥರ ಹಾಕೋಬೇಕು. ಒಂದೇ ಕಡೆ ಹಾಕೋಬಾರ್ದು, ಯಾಕಂದರೆ ಟಿನ್ ಫುಲ್ಲು ಸ್ಪ್ರೆಡ್ ಆಗೋಲ್ಲ, ಜಾಸ್ತಿ ತೆಳುವಿರಲ್ಲ ಅಲ್ವಾ, ಅದಕ್ಕೆ ಅದು ಸ್ಪ್ರೆಡ್ ಆಗೋಲ್ಲ. ನೀಟಾಗಿ ಈ ಥರ ಸ್ಲೋ ಆಗಿ ಹಾಕೋಬೇಕು. ಅದಾದಮೇಲೆ ನೀಟಾಗಿ ಕೈಯಲ್ಲಿ ಕುಟ್ಟಬೇಕು. ಅದಾದಮೇಲೆ ಬಬಲ್ಸ್ನ ಹೇಗೆ ಹೊಡೆಯೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನನ್ನ ವಿಡಿಯೋ ನೋಡ್ತಾ ಇರ್ತೀರಲ್ವ, ಅವ್ರಿಗೆ ಗೊತ್ತಿರಲ್ವ. ಇದೆಲ್ಲ ಆದಮೇಲೆ ಈ ಥರ ಕುಟ್ಟಾದಮೇಲೆ ಬಬಲ್ಸ್ನ ಈ ಥರ ಹೊಡ್ಕೋಬೇಕು. ಬಬಲ್ಸ್ ಇದ್ದರೆ ಬ್ರೆಡ್ ಚೆನ್ನಾಗಿ ಬರಲ್ಲ, ಅದಕ್ಕೆ ಬಬಲ್ಸಲ್ಲಿ ಏರ್ ತುಂಬ್ಕೊಂಡಿರುತ್ತಲ್ವ, ಅದಕ್ಕೆ ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಥರ ಹೊಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಬಲ್ಸ್ನ ಏನಕ್ಕೆ ಹೊಡೆದಾಕ್ಬೇಕಂತಂದರೆ ಅದರಲ್ಲಿ ಏರ್ ಇರುತ್ತೆ, ಅದರಿಂದ ಬೇಸ್ ಒಳಗಡೆ ಬಬಲ್ಸ್ ಥರ ಕಾಣಿಸುತ್ತೆ. ತೂತ ಚೆನ್ನಾಗಿ ಕಾಣಲ್ಲ, ಬ್ರೆಡ್ಡು ಚೆನ್ನಾಗಿ ಬಂದಿರೋದು ಇಲ್ಲ, ಅದಕ್ಕೆ ಆ ಥರ ಮಾಡಬೇಕು. ಹಾಗೆ ನಾನು ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಲ್ಲ ಪಾತ್ರೆನ, ಅದರೊಳಗಡೆ ಇದನ್ನ ಇಡ್ತಾಯಿದ್ದೀನಿ. ಇಟ್ಟಾದಮೇಲೆ 15 ನಿಮಿಷ ಬೇಯಿಸಿದ್ರೆ ಸಾಕು. ಇದನ್ನು ಲೋ ಫ್ಲೇಮಲ್ಲೇ, ಯಾವಾಗಲೂ ಕೇಕ್ ಬೇಸ್ನ ರೆಡಿ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು. ಓವೆನ್ ಇಲ್ವಲ್ಲ, ಮಾಮೂಲಿ ಗ್ಯಾಸಲ್ಲಿ ಮಾಡೋದಾದರೆ ಈ ಥರನೇ ಇರಬೇಕು. ನೋಡಿ ಇವಾಗ ನಾನು 8:40ಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಗಂಟೆಗೆ ನೋಡಬೇಕು. ನೋಡಿ ಇವಾಗ 9 ಗಂಟೆಗೆ ಇನ್ನು 5 ನಿಮಿಷ ಇದೆ. ಇವಾಗ ಹೋಗಿ ನೋಡ್ತೀನಿ ರೆಡಿ ಆಗಿದೆಯಾ ಅಂತ. ನೋಡಿ ಈ ಥರ ಟೂತ್ಪಿಕ್ ತೊಗೊಂಡು ಈ ಥರ ಚೆಕ್ ಮಾಡಿ ನೋಡಬೇಕು. ಚೆಕ್ ಮಾಡಿದಾಗ ಟೂತ್ಪಿಕ್ಕಿಗೆ ಹಿಟ್ಟು ಬರಲಿಲ್ಲ, ಅಂಟ್ಕೊಳ್ಳಿಲ್ಲ ಅಂತ ಅಂದರೆ ಅದು ಬೇಸು ಬೆಂದಿದೆ, ಆಗಿದೆ ಅಂತ ಅರ್ಥ. ಹಾಗೆ ಕೈಯಲ್ಲಿ ಒಂದು ಸತಿ ಮುಟ್ಟು ನೋಡಬೇಕು. ಇವಾಗ ಇದು ಬೆಂದಿದೆ. ಇವಾಗ ಮೆಲ್ಲೆ ನೋಡ್ಕೊಂಡು ಕೆಳಗಡೆ ಇಟ್ಕೋಬೇಕು, ಕೈ ಸುಡ್ದಂಗೆ. ತುಂಬ ಸುಡ್ತಾ ಇರುತ್ತೆ ಪಾತ್ರೆ. ಇದಾದಮೇಲೆ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ 1 ಅವರ್ ಮುಚ್ಚಿಡಬೇಕು. ಟೈಮ್ ಇಲ್ಲ ಅಂದರೆ 1/2 ಅವರ್ ಮುಚ್ಚಿಡಬೇಕು, ಯಾಕಂದರೆ ತಣ್ಣಗಾಗಬೇಕು. ಬೇಸು ಬಿಸಿ ಇದ್ದರೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರಲ್ಲ. ಇವಾಗ ನಾನು 1 ಕಪ್ ಅಷ್ಟು ಕ್ರೀಮ್ನ ತೊಗೊಂಡಿದ್ದೀನಿ. ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸಿದೆ. ನಿಮಗೆ ಕ್ರೀಮ್ ಮಾಡೋದೇ ಹೇಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಬೀಟರ್ನಲ್ಲಿ ನೀಟಾಗಿ ಇದನ್ನ ಬೀಟ್ ಮಾಡ್ಕೋಬೇಕು ಕ್ರೀಮ್ನ. ನಾವು ಯಾವುದೇ ವಿಪಿಡ್ ಕ್ರೀಮ್ ಬೇಕಾದರೂ ತೊಗೋಬೋದು, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಈ ಥರ ಫಾಸ್ಟಾಗಿ ಮಾಡ್ಕೋಬೇಕು, ಯಾಕಂದರೆ ಇವಾಗ ನಾನು ಮಾಡ್ತಾ ಇರೋದು 3 ಗಂಟೆ ಆಗಿದೆ ಮಧ್ಯಾಹ್ನ. ಕೆಲವೊಂದು ಸರಿ ಕ್ರೀಮು ಬೇಗ ಬರಲ್ಲ. ಬೆಳಗಿನ ಜಾವ ಆದರೆ ಚೆನ್ನಾಗಿ ಬರುತ್ತೆ, ಚಳಿ ಇದ್ದರೆ. ಬಿಸಿಲಲ್ಲಿ ಸ್ವಲ್ಪ ಆಗಿಬಿಡುತ್ತೆ ಕ್ರೀಮು, ಅದಕ್ಕೆ ಬೇಗ ಬರಲ್ಲ. ಅದಕ್ಕೆ ಬೇಗ ಕೈ ಆಡಿಸ್ಬೇಕು, ಫಾಸ್ಟಾಗಿ ಕೈ ಆಡಿಸ್ಬೇಕು. ಫಸ್ಟ್ ಒಂದು ಪಾಯಿಂಟಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಆಮೇಲೆ ಲಾಸ್ಟಲ್ಲಿ ಎಲ್ಲ ಪಾಯಿಂಟ್ನ ಆನ್ ಮಾಡಿಕೊಂಡು ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಾದಮೇಲೆ ಒಂದು 5ರಿಂದ 6 ನಿಮಿಷ ಆದಮೇಲೆ ಕ್ರೀಮ್ ಬಂದುಬಿಡುತ್ತೆ. ಇವಾಗ ಕ್ರೀಮ್ ಬಂದಿದೆ. ಇದನ್ನು ಹಾಕು ಒಂದು ಕವರಲ್ಲಿ ನೂಸಲ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಸಿ ಆಗಬೇಕಂದ್ರೆ ಈ ಥರನೇ ಒಂದು ಕವರ್ ಮಾಡಿ ನೂಸಲ್ ಹಾಕ್ಕೊಂಡು ಇಟ್ಕೋಬೇಕು. ಹೊಸ್ದಾಗಿ ಮಾಡ್ತಿರೋರಾದರೆ ನೀಟಾಗಿ ಹಾಗೆ ಹಾಕಕ್ಕೆ ಬರಲ್ಲ, ಅದರಿಂದಾಗಿ. ಇವಾಗ ನೋಡಿ ಒಂದು ಪ್ಲೇಟ್ಗೆ ಸ್ವಲ್ಪ ಕ್ರೀಮ್ನ ಲಾಸ್ಟಿಗೆ ಹಾಕೋಬೇಕು. ನೀಟಾಗಿ ಬ್ರೆಡ್ ಕೂತ್ಕೊಡಲ್ಲ. ನಾನು ಇದನ್ನು ಆಲ್ರೆಡಿ ಬ್ರೆಡ್ನ 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಥರ ಕಂಟಿನ್ಯೂ ಮಾಡಬೇಕು. ಲೆಂತಿ ವಿಡಿಯೋ ಆಗುತ್ತೆ ಅಂತ ನಿಮಗೆ ಶಾರ್ಟಾಗಿ ತೋರಿಸ್ತಿದ್ದೀನಿ. ಇದನ್ನು ನೋಡಿ, ಕ್ರೀಮ್ ಅಪ್ಲೈ ಮಾಡಿ ಸ್ವಲ್ಪ ಕ್ರಷ್ ಹಾಕಿ, 1 ಸ್ಪೂನ್ ಕ್ರಷ್ ಹಾಕಿ, ವೈಟ್ ಕಾಂಪೌಂಡ್ ಚಾಕ್ಲೇಟ್. ಇದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಚಾಕ್ಲೇಟ್ ಕಾಂಪೌಂಡು, ಅದೇ ಥರ ವೈಟ್ ಚಾಕ್ಲೇಟ್ ಕಾಂಪೌಂಡು. ನೀವು ಸ್ಪ್ರಿಂಕಲ್ಸ್ ಬೇಕಾದರೂ ಹಾಕೋಬೋದು, ವೈಟ್ ಚಾಕ್ಲೇಟ್ ಸ್ಪ್ರಿಂಕಲ್ಸ್ ಬರುತ್ತಲ್ಲ ಅದನ್ನು ಚಾಕ್ಲೇಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಭಾಗ ಕಟ್ ಮಾಡ್ಕೊಂಡಿರೋಂಥ ಬ್ರೆಡ್ನ ಮತ್ತೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ. ಫಸ್ಟ್ ಲೇಯರ್ ಹೇಗೆ ಮಾಡುತ್ತೀವಿ ಅದೇ ಥರ ಸೆಕೆಂಡ್ ಲೇಯರು ಮಾಡೋದು. ಮತ್ತು ಇವಾಗ ಕ್ರಷ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು. ಫಸ್ಟ್ ಲೇಯರ್ಗೂ ಕ್ರಷ್ ವಾಟರ್ನೇ ಹಾಕೋಬೇಕು. ನಾವು ಪೇಸ್ಟ್ರಿ ಕೇಕ್ ಮಾಡೋದ್ರಿಂದ ಕ್ರಷ್ ವಾಟರ್ ಇದ್ರೇ ಅದು ಕೋಲ್ಡ್ ಆಗಿರೋದು ಮತ್ತು ಟೇಸ್ಟು ಚೆನ್ನಾಗಿರೋದು. ಅದು ತಣ್ಣಗಿದೆ ಅನ್ಸೋದು ಅದರಿಂದನೇ. ನೀಟಾಗಿ ಎಲ್ಲ ಕಡೆ ಆಗೋ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಹಾಕೋಬಾರ್ದು, ಜಾಸ್ತಿ ಕ್ರಷ್ ವಾಟರ್ ಹಾಕಿದ್ರೆ ಬಿದೋಗ್ಬಿಡುತ್ತೆ. ನೋಡಿ ಈ ಥರ ಮತ್ತೆ ಇನ್ನೊಂದು ಸರಿ ಕವರಲ್ಲಿ ಕ್ರೀಮ್ನ ಹಾಕ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ಪೂರ್ತಿ ಕೇಕ್ ಸುತ್ತ ಫಿಲ್ ಮಾಡ್ಕೋಬೇಕು.
ಚೆನ್ನಾಗಿ ಕ್ರೀಮ್ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಬ್ರೆಡ್ಗೆ ನೋಸಲ್ನ ಪ್ರೆಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ನಾವು ಫಿನಿಶಿಂಗ್ ಕೊಡೋ ಟೈಮಲ್ಲಿ ಎದ್ದು ಬಂದುಬಿಡುತ್ತೆ ಕ್ರೀಮು. ಅದಕ್ಕೆ ಈ ಥರ ಎಲ್ಲ ಕಡೆ ಕ್ರೀಮ್ನ ಹಾಕೋಬೇಕು. ಅದಾದಮೇಲೆ ಟ್ಯಾಪ್ ಮಾಡಬೇಕು ಈ ಥರ ಈಸಿ ಆದ ವೇ ಇದು. ಕೇಕ್ನ ಫಿನಿಶಿಂಗ್ ಕೊಡಬೇಕಾದ್ರೆ ಸ್ವಲ್ಪ ಬ್ರೆಡ್ಡು ಮುಂದೆ ಬಂದಿದ್ದರೆ ಹಾಗೆ ನೈಫಿಂದ ಸ್ವಲ್ಪ ಮುಂದೆ ಮಾಡಬೇಕು. ನೋಡಿ ಈ ಥರ ತಿರುಗಿಸ್ಕೊಂಡು ಫಿನಿಶಿಂಗ್ ಕೊಡಬೇಕು. ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪಾತ್ರೆ ಮೇಲೆ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನೋಡಿ ಈ ಥರ ಸ್ಲೋ ಆಗಿ ಸೈಡಲ್ಲಿ ಈ ಥರ ಫಿನಿಶಿಂಗ್ ಕೊಟ್ಕೋಬೇಕು. ನಾನು ನಿನ್ನೆ ಹೇಳ್ದಂಗೆ ಓಲ್ಡ್ ವಿಡಿಯೋದಲ್ಲಿ ಹೇಳ್ದಾಗೆ ನೈಫ್ನ ಆವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕೇಕ್ ಫಿನಿಶಿಂಗ್ ಬರಲ್ಲ. ನೋಡಿ ಇವಾಗ ಈ ಗ್ಯಾಪ್ ಇದೆ ಅಲ್ವಾ, ಅದಕ್ಕೆ ನಾನು ಒಂದು ಡಿಸೈನ್ ಮಾಡ್ತಿದ್ದೀನಿ. ನೋಸಲ್ ಚೇಂಜ್ ಮಾಡಿದ್ದೀನಿ. ನಿಮ್ಮ ನೋಸಲ್ ಬಗ್ಗೆ ಬೇಕಂತಂದರೆ ಇನ್ಫಾರ್ಮೇಷನ್ನು ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಈ ಥರ ನಿಮ್ಗೆ ಯಾವ ಥರ ಡಿಸೈನ್ ಬೇಕಾ ಡಿಸೈನ್ನ ಹಾಕೋಬೋದು. ನಾನು ಈ ಥರ ಡಿಸೈನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನಾವೇ ನ್ಯೂ ಇಯರ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಮನೆಗೆ ಮಾಡ್ಕೋತಿದ್ದೀರ ಕೇಕು, ಅದಕ್ಕೆ ಜಾಸ್ತಿ ಏನು ಡಿಸೈನ್ ಮಾಡಲ್ಲ. ನೋಡಿ ಮತ್ತೆ ಇವಾಗ ಕೇಕ್ ಡಿಸೈನ್ ಮಾಡೋಕ್ಕೆ ಜೆಲ್ ತೊಗೊಂಡಿದ್ದೀನಿ, ಅಮೂಲ್ ಜೆಲ್. ಇದು ಎಲ್ಲ ಶಾಪಲ್ಲೂ ಇದು ಸಿಗುತ್ತೆ. ಇದಕ್ಕೆ ನಾನು ಲೆಮನ್ ಫುಡ್ ಫ್ಲೇವರ್ದು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು 1 ಸ್ಪೂನ್ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಜೆಲ್ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಜೆಲ್ನ ಸ್ಪ್ರೆಡ್ ಮಾಡಬೇಕು. ಇದೇ ಮೇನ್ ಲುಕ್ ಕೊಡೋದು ಕೇಕ್ಗೆ. ನೋಡಿ ಈ ಥರ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಜೆಲ್ ಕೇಳಿದ್ರೆ ಅಮೂಲ್ ಜೆಲ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೋಬೋದು ಜೆಲ್ ಹಾಕೋಬೇಕಾದ್ರೂ. ಈ ಥರ ವೆರೈಟೀಸ್ ಆಫ್ ಕೇಕ್ ರೆಸಿಪೀಸ್ ನನ್ನ ಹತ್ರ ಇದೆ, ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ನೋಡಿ ಫೈನಲಿ ಕೇಕ್ ರೆಡಿಯಾಗಿದೆ. ಇವಾಗ ನಾನು ಬಟ್ಟೆನ ಏನಕ್ಕೆ ಸ್ಟ್ಯಾಂಡ್ ಮೇಲೆ ಇಟ್ಕೋತೀನಿ ಅಂದರೆ ಈ ಥರ ತಿರುಗಿಸ್ಬೇಕಾದ್ರೆ ಕೆಲವೊಂದು ಸಾರಿ ಬಿದೋಗ್ಬಿಡುತ್ತೆ ಕೇಕು. ಅದಕ್ಕೆ ನಾವು ಬಟ್ಟೆ ಇಟ್ಕೊಂಡು ಮಾಡಿದ್ರೆ ಅದು ನೀಟಾಗಿ ಕೂತಿರುತ್ತೆ ಒಂದು ಕಡೆ. ಇವಾಗ ನಾನು ಹೆಸರು ಬರಿತಾ ಇದ್ದೀನಿ, ನ್ಯೂ ಇಯರ್ ಸೆಲೆಬ್ರೇಷನ್ದಲ್ವಾ, ಅದಕ್ಕೆ ನ್ಯೂ ಇಯರ್ ಅಂತ ಬರಿತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಕೇಕ್ ಮಾಡ್ಬೋದು ಅಂತ. ನಾವು ಅಂಗಡಿಯಿಂದ ತಂದು ತಿಂದರೆ ಅದು ನಿಜವಾಗ್ಲೂ ಹೈಜಿನಿಕ್ ಇರಲ್ಲ. ಈಗೆಲ್ಲ ಇನ್ಸ್ಟಾಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ ವೀಡಿಯೋಸ್ನ, ಎಷ್ಟು ಕೆಟ್ಟದಾಗಿ ಮಾಡ್ತಿರ್ತಾರೆ ಅಂತ. ಮನೇಲಿ ನೋಡಿ ಎಷ್ಟು ಈಸಿಯಾಗಿ ಕೇಕ್ ಮಾಡ್ಕೋಬೋದು. 1 ಅವರೆಲ್ಲ ಕೇಕ್ ರೆಡಿ ಆಗಿಬಿಡುತ್ತೆ. ನನಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಕೇಕ್ ರೆಸಿಪಿ ಬೇಕು ನನ್ನ ಕಮೆಂಟ್ ಮೂಲಕ ಹೇಳಿ, ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ, ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಲೈಫಲ್ಲಿ 2025 ಟರ್ನಿಂಗ್ ಪಾಯಿಂಟು. ನೋಡಬೇಕು 2026 ಹೇಗೆ ಬರುತ್ತೆ ಅಂತ. ಆ ಥರ ಹೊಸದಾಗಿ ಲೈಫ್ನ ಚೇಂಜ್ ಮಾಡುತ್ತೆ 2026 ಅಂತ. ಹಾಗೆ 2025 ಬಾಯ್ ಹೇಳ್ತಾ 2026ಗೆ ಹಾಯ್ ಹೇಳೋಣ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ನಮ್ಮ ಕೇಕ್ ರೆಡಿ ಆಗಿದೆ ನೋಡಿ. ಈ ಥರ ಸಿಂಪಲ್ ರೆಸಿಪಿ ಇದು, ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಕ್ರೀಮೂ ಇರಲ್ಲ, ಮಕ್ಕಳು ಕ್ರೀಮ್ ತಿಂದರೆ ಹೆಲ್ತ್ ಹಾಳಾಗುತ್ತೆ ಅನ್ನೋದು ಇಲ್ಲ. ಥ್ಯಾಂಕ್ ಯು ಆಲ್. ಕೀಪ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.